ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಅಕ್ಷರಶಃ ಜಲಪ್ರಳಯಕ್ಕೆ ಸಾಕ್ಷಿಯಾದ ಉತ್ತರಾಖಂಡ್ನಲ್ಲಿ 17 ದಿನಗಳ ರಕ್ಷಣಾ ಕಾರ್ಯ ಕೊನೆಗೂ ಅಂತ್ಯಗೊಂಡಿದೆ. ಆದರೆ ಸಾವು ನೋವಿಗೆ ನಿಖರ ಲೆಕ್ಕವೇ ಇಲ್ಲದಂತಾಗಿದೆ. ಈ ಮಧ್ಯೆ ರಾಜ್ಯದ 45 ಯಾತ್ರಿಗಳ ತಂಡ ಇವತ್ತು ಬೆಂಗಳೂರಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿದೆ. ಉತ್ತರಾಖಂಡ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸತತ 17 ದಿನ ನಡೆದ ರಕ್ಷಣಾ ಕಾರ್ಯಾಚರಣೆ ಇವತ್ತು ಅಂತ್ಯವಾಗಿದೆ. ಇವತ್ತು ನಡೆದ ಕಾರ್ಯಾಚರಣೆಯಲ್ಲಿ 150 ಯಾತ್ರಾರ್ಥಿಗಳನ್ನು ರಕ್ಷಿಸಲಾಗಿದೆ. ಆದರೆ ಸಂಪರ್ಕ ಕಳೆದುಕೊಂಡಿರುವ 171ಕ್ಕೂ ಹೆಚ್ಚು ಗ್ರಾಮಗಳಿಗೆ ಆಹಾರ ಪೂರೈಕೆ ಮಾಡುವುದೇ ಉತ್ತರಾಖಂಡ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಸ್ತೆಗಳು, ಸೇತುವೆಗಳೆಲ್ಲ ನಾಶವಾಗಿದ್ದು ಚಮೋಲಿ ಜಿಲ್ಲಾಡಳಿತಕ್ಕೆ ಪರಿಹಾರ ಅಸಾಧ್ಯವಾಗಿ ಪರಿಣಮಿಸಿದೆ. ಬದರಿನಾಥ ಧಾಮದಲ್ಲಿದ್ದ ಎಲ್ಲ ತೀರ್ಥಯಾತ್ರಿಗಳನ್ನು ಈಗಾಗಲೇ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಆದರೆ ಕೇದಾರನಾಥದಲ್ಲಿ ಪ್ರಳಯಕ್ಕೆ ಸಿಕ್ಕಿ ಮೃತಪಟ್ಟವರ ದೇಹಗಳನ್ನು ಸಾಗಿಸಲು ರಾಜ್ಯ ಸರ್ಕಾರ ಹರಸಾಹಸ ಪಡುತ್ತಿದೆ. ಈಗಾಗಲೇ ಸಾಕಷ್ಟು ಶವಗಳನ್ನು ಸಾಮೂಹಿಕವಾಗಿ ಸುಡಲಾಗಿದೆ. ಆದರೆ ಕೆಲವು ಶವಗಳು ಕೊಳೆತು ಹೋಗಿದ್ದು ಸದ್ಯ ಶವಗಳ ಅಂತ್ಯ ಸಂಸ್ಕಾರ ಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಅಲಕಾನಂದ ನದಿ ಮೇಲಿನ ಲಂಬಾಗರ್ ಸೇತುವೆ ಹದಗೆಟ್ಟಿದ್ದು ಅದನ್ನು ಸರಿಪಡಿಸಲು 2-3 ತಿಂಗಳೇ ಬೇಕಾಗಬಹುದು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಗೌರಿಕುಂಡ್ ಕೇದಾರ ಹೈವೇ ಬಂದ್ ಮಾಡಿರುವ ಕಾರಣ ಪರಿಹಾರ ಕಾರ್ಯಕ್ಕೆ ತೊಂದರೆಯಾಗಿದೆ. ಮತ್ತೊಂದೆಡೆ ಉತ್ತರಾಖಂಡಕ್ಕೆ ತೆರಳಿದ್ದ 45 ಯಾತ್ರಾರ್ಥಿಗಳನ್ನು ಒಳಗೊಂಡ ಇನ್ನೊಂದು ತಂಡ ಇವತ್ತು ಬೆಂಗಳೂರಿಗೆ ಆಗಮಿಸಿದೆ. ಸಚಿವ ಸಂತೋಷ್ ಲಾಡ್ ಜೊತೆ ಆಗಮಿಸಿದ ಯಾತ್ರಾರ್ಥಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. 450ಕ್ಕೂ ಹೆಚ್ಚು ಜನ ಕಳೆದ ಒಂದು 11-12 ದಿನ ಆಪರೇಷನ್ಗಳಲ್ಲಿ ಇವತ್ತು ನನ್ನ ಜೊತೆಗೆ ನಮ್ಮ ಟೀಮ್ ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಾವೆಲ್ಲರೂ ಸೇರಿ ಇವತ್ತು ಸುಮಾರು 450 ಜನಕ್ಕೆ ಹೆಚ್ಚು ಜನ ನಾವು ಈ ಒಂದು ರೆಸ್ಕ್ಯೂ ಆಪರೇಷನ್ ಮುಖಾಂತರ ಈ ಒಂದು ಕರ್ನಾಟಕಕ್ಕೆ ಭಾಳ ಸುರಕ್ಷಿತವಾಗಿ ಕಳಿಸಿದ್ದೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆಪಡ್ತೇನೆ. ಓವರಾಲ್ ವೆರಿ ಸ್ಯಾಡ್ ಸಿಚುವೇಶನ್. ಆದರೆ ಎಲ್ಲ ಸಿಚುವೇಶನು ತುಂಬ ಕಷ್ಟ ಇರತಕ್ಕಂಥದ್ದು. ಬದ್ರಿನಾಥ್ಲಿಂದ ಹಿಡಿದು ನೀವು ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಒಂಥರ ಭಾಳ ಸ್ಯಾಡ್ ಸಿಚುವೇಶನ್ ಇತ್ತು. ಇದು ಒಂದು ಹಿಮಾಲಯನ್ ಸುನಾಮಿನೇ ಅನ್ಬೋದು ತಾವು, ಭಾಳ ದೊಡ್ಡ ಪ್ರಮಾಣದಲ್ಲಿ. ಆಮೇಲೆ ದಿಸ್ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರೆಸ್ಕ್ಯೂ ಆಪರೇಷನ್ ಅಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಜನರು ಈ ಒಂದು ರೆಸ್ಕ್ಯೂ ಆಪರೇಷನ್ನಲ್ಲಿ ಆಗಿದ್ದಾರೆ. ಯಾತ್ರಿಕರನ್ನ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದ ಸಿಎಂ ಸಿದ್ದರಾಮಯ್ಯ, ರಾಜ್ಯದಿಂದ ಒಟ್ಟು 450 ಯಾತ್ರಾರ್ಥಿಗಳನ್ನು ರಕ್ಷಣೆ ಮಾಡಲಾಗಿದ್ದು 14 ಮಂದಿ ನಾಪತ್ತೆಯಾಗಿದ್ದಾರೆ. ಯಾತ್ರಿಕರನ್ನ ರಕ್ಷಿಸುವ ಅಧಿಕಾರಿಗಳು ಪ್ರಾಣದ ಹಂಗು ತೊರೆದು ಕಾರ್ಯನಿರ್ವಹಿಸಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾಗಗಳಲ್ಲೆಲ್ಲ ಹೋಗಿದ್ದು ಬಂದಿದ್ದಾರೆ ಪಾಪ. ನೀವು ಅದರಲ್ಲಿ ಹೋಗಬಾರ್ದು, ಹೆಲಿಕಾಪ್ಟರ್ಲ್ಲಿ ಹೋಗಬೇಡಿ ಅಂತಂದ್ರೆ ಹೋಗಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ಪ್ರಾಣದ ಹಂಗನ್ನು ತೊರೆದು ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗಿದ್ದಾರೆ. ನಿಮ್ಮನ್ನೆಲ್ಲ ಬಂದು ಮಾತಾಡ್ಸಿದ ಮೇಲೆ ನಿಮಗೆಲ್ಲ ಸ್ವಲ್ಪ ಧೈರ್ಯ ಬಂದಿದೆ. ಸಂತೋಷ ಏನಾಗಿದೆಯಪ್ಪ ಅಂತಂದರೆ ನಮ್ಮ ಕನ್ನಡಿಗರು ನೀವೆಲ್ಲರೂ ಕೂಡ ಸುರಕ್ಷಿತವಾಗಿ ನಮ್ಮ ನಾಡಿಗೆ ವಾಪಸ್ ಬಂದ್ರಿ ಅಂತಕ್ಕಂಥದ್ದು ಭಾಳ ಸಂತೋಷ ಇದೆ. ಒಟ್ಟಿನಲ್ಲಿ ಉತ್ತರಾಖಂಡ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಇನ್ನೂ ಸ್ಮಶಾನ ಮೌನ ಆವರಿಸಿದ್ದು ಅಲ್ಲಿನ ರಾಜ್ಯ ಸರ್ಕಾರ ಈ ಪ್ರದೇಶಗಳ ಪುನರ್ ನಿರ್ಮಾಣಕ್ಕೆ ಭಾರೀ ಕಸರತ್ತು ನಡೆಸಿದೆ. ಆದರೆ ಸದ್ಯ ಕನ್ನಡಿಗ ಯಾತ್ರಾರ್ಥಿಗಳು ತವರಿಗೆ ಆಗಮಿಸಿರೋದು ಸಮಾಧಾನದ ಸಂಗತಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಉದ್ಯಮಿ ರಿಪ್ಪನ್ ಮಲ್ಹೋತ್ರಾ ಆತ್ಮಹತ್ಯೆ ಪ್ರಕರಣ ಇದೀಗ ಹೊಸ ಟ್ವಿಸ್ಟ್ ಪಡೆದಿದೆ. ಯಾಕಂದ್ರೆ ಉದ್ಯಮಿಯ ಆತ್ಮಹತ್ಯೆ ಹಿಂದೆ ಪೊಲೀಸರ ಕರಿನೆರಳಿದೆಯೋ ಅನ್ನೋ ಅನುಮಾನ ಮೂಡಿದೆ. ಈ ಅನುಮಾನಕ್ಕೆ ಕಾರಣ ಉದ್ಯಮಿ ಬರೆದ ಡೆತ್ ನೋಟ್. ನೂರಾರು ಜನರಿಂದ ಹಣ ಪಡೆದು ಯಾಮಾರಿಸಿದ್ದ ಮಲ್ಹೋತ್ರಾ ತನ್ನ ಆಸ್ತಿಯನ್ನ ಮಾರಿ ಹಣ ವಾಪಸ್ ನೀಡಬಹುದಾಗಿತ್ತು. ಈ ಸಾಧ್ಯತೆ ಆತನಿಗೂ ಗೊತ್ತಿತ್ತು. ಆದರೆ ಈ ಮಧ್ಯೆ ನಡೆದ ಒಂದು ಘಟನೆ ಮಲ್ಹೋತ್ರಾ ಸಾವಿನ ನಿರ್ಧಾರಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಉಂಟಾಗಿದೆ. ಮಲ್ಹೋತ್ರಾ ಕಂಪನಿಯಲ್ಲಿ ಹಣ ಹೂಡಿದ್ದ ಮಹಿಳೆಯೊಬ್ಬಳು ಇತ್ತೀಚೆಗೆ ವೈಟ್ಫೀಲ್ಡ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ಲು. ಆ ದೂರು ಕ್ರಮೇಣ ಸಿಸಿಬಿಗೆ ವರ್ಗಾವಣೆಗೊಂಡಿತ್ತು. ಆ ಕೇಸ್ನ ವಿಚಾರಣೆಗಾಗಿ ಮೊನ್ನೆ ಸಿಸಿಬಿ ಪೊಲೀಸರ ಮುಂದೆ ಮಲ್ಹೋತ್ರಾ ಹಾಜರಾಗಿದ್ರು. ಪೊಲೀಸರೆದುರು ಮಂಡಿಯೂರಿದ್ದ ಮಲ್ಹೋತ್ರಾ. ಸಿಸಿಬಿ ಪೊಲೀಸರ ಮುಂದೆ ಹಾಜರಾದ ಮಲ್ಹೋತ್ರಾ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ದ. ಆಕೆಗೆ ಬರಬೇಕಾದ ಹಣ ತಕ್ಷಣವೇ ಸಂದಾಯ ಮಾಡ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದ. ಅಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ತನಿಖೆಯ ಆಳಕ್ಕಿಳಿತಾರೆ. ಆಗ
ದೇಶದ ವಿವಿಧೆಡೆ ಮಲ್ಹೋತ್ರಾ ಮಾಡಿದ ಮೋಸ ಬೆಳಕಿಗೆ ಬರುತ್ತೆ. ಕಂಪ್ಲೇಂಟ್ಗಳ ಲಿಸ್ಟನ್ನೇ ಹೊರತೆಗೆಯೋ ಪೊಲೀಸರು ಮಲ್ಹೋತ್ರಾನನ್ನ ಮತ್ತೆ ಕರೆಸ್ತಾರೆ. ಪೊಲೀಸರು ಕೇಳಿದ್ರ 7 ಕೋಟಿ. ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಮುಂಚೆ ರಿಪ್ಪನ್ ಹೀಗೊಂದು ಆರೋಪ ಮಾಡಿ ಹೋಗಿದ್ದಾನೆ. ಡೆತ್ ನೋಟ್ನಲ್ಲಿ ತನ್ನ ಅಳಲು ತೋಡಿಕೊಂಡಿದ್ದಾನೆ. ಈತನ ಮರಣ ಪತ್ರ ಸಿಎಂ ಕೈ ಸೇರಿದ್ದು ಪ್ರಕರಣದ ತನಿಖೆಯನ್ನ ಸಿಐಡಿಗೆ ಒಪ್ಪಿಸಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳು ಯಾರೇ ಇರಲಿ ಅಂಥವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋ ಭರವಸೆ ನೀಡಿದ್ದಾರೆ. ಮೊನ್ನೆ ಒಬ್ಬ ಪಾಪ ಸತ್ತೋಗಿದ್ದಾನೆ, ಮಲ್ಹೋತ್ರಾ ಅಂತೇಳಿ ಸೂಯಿಸೈಡ್ ಮಾಡ್ಕೊಂಡು ನನಗೆ ನೇರವಾಗಿ ಒಂದು ಪತ್ರ ಬರೆದಿಟ್ಟು ಹೋಗಿದ್ದಾನೆ. ಆ ಪತ್ರದ ಕಾಪಿ ನನಗೆ ಸಿಕ್ಕಿದೆ, ನಾನು ನೋಡಿದೆ. ಅಲ್ಲಿ ಅವ್ನು ನನಗೆ ಪೊಲೀಸ್ ಅಧಿಕಾರಿಗಳಿಂದ ಕಿರುಕುಳ ಇತ್ತು. 7 ಕೋಟಿಯನ್ನು ನನ್ನಿಂದ ಡಿಮ್ಯಾಂಡ್ ಮಾಡ್ತಾ ಇದ್ರು. ನನ್ನ ಹತ್ರ ದುಡ್ಡಿರ್ಲಿಲ್ಲ, ಸಾಲಗಾರನಾಗೋಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ಹೇಳಿ ಆ ಪತ್ರವನ್ನು ಬರೆದಿಟ್ಟು ಇವತ್ತು ಸತ್ತಿದ್ದಾನೆ. ನಾನು ಚಾರ್ಜ್ ಅವ್ರಿಗೆ ಹೇಳಿದ್ದೇನೆ, ಡಿಜಿಪಿಗಾಗಲೇ ಹೇಳಿದ್ದೇನೆ, ಕೂಡಲೇ ಇದು ಸಿಐಡಿ ತನಿಖೆ ಆಗಬೇಕು, ಇದೊಂದು ಗಂಭೀರವಾದಂತಹ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ. ಇಂಥವಕ್ಕೆ ಅವಕಾಶವನ್ನು ಕೊಡಬಾರದು. ಇದನ್ನು ನೇರವಾಗಿ ಸರ್ಕಾರದ ಮೆಸೇಜ್ ಏನು ಅಂತಕ್ಕಂಥದ್ದನ್ನ ಇವತ್ತು ಪೊಲೀಸ್ ಇಲಾಖೆಯವರಿಗೆ, ಅಧಿಕಾರಿಗಳಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಆದ್ರಿಂದ ಇವತ್ತು ಕರ್ನಾಟಕದಲ್ಲಿ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ. ಎಲ್ಲರಿಗೂ ರಕ್ಷಣೆಯನ್ನು ಕೊಡುತ್ತೇವೆ ಅಂತಕ್ಕಂಥ ಭರವಸೆಯನ್ನು ಮತ್ತೊಮ್ಮೆ ಕೊಡಲಿಕ್ಕೆ ನಾನು ಬಯಸ್ತೇನೆ. ಪೊಲೀಸರ ಮುಂದೆ ಪರಿಪರಿಯಾಗಿ ಬೇಡಿಕೊಳ್ಳೋ ಮಲ್ಹೋತ್ರಾ ತನ್ನ ವಿವೇಕನಗರದ ಅಶ್ವಿನಿ ಲೇಔಟ್ಗೆ ತೆರಳಿ ನೇಣಿಗೆ ಶರಣಾಗ್ತಾರೆ. ಸಿಎಂಗೆ ಅವರು ಬರೆದ ಡೆತ್ ನೋಟ್ನ ಸಾರಾಂಶ ಇಲ್ಲಿದೆ ನೋಡಿ. ನಾನು ರಿಪ್ಪನ್ ಮಲ್ಹೋತ್ರಾ, ಗುಜರಾತ್ ಮೂಲದ ಉದ್ಯಮಿ. ನಾನು ಕಳೆದ 10 ವರ್ಷಗಳಿಂದ ಬಿಸಿನೆಸ್ ಮಾಡಿಕೊಂಡು ಈಗ ದೇಶದ ಹೆಸರಾಂತ ಉದ್ಯಮಿಗಳಲ್ಲಿ ಒಬ್ಬನಾಗಿದ್ದೇನೆ. ಆದರೆ ಬೆಂಗಳೂರು ಪೊಲೀಸರು ನನ್ನನ್ನು ಬಹಳ ಹೀನಾಯವಾಗಿ ನಡೆಸಿಕೊಂಡಿದ್ದಾರೆ. ನಾನು ವಾಸ ಮಾಡುವ ಮನೆಗೆ ಪದೇ ಪದೇ ಬಂದು ಟಾರ್ಚರ್ ಕೊಡ್ತಾ ಇದ್ದಾರೆ. ಯಾವ ಕೇಸು ಬಯಲಿಗೆ ಬರಬಾರದೆಂದರೆ 7 ಕೋಟಿ ಹಣ ಕೊಡಿ ಅಂತ ಪೀಡಿಸುತ್ತಿದ್ದಾರೆ. ಪೊಲೀಸರ ಕಾಟ ತಾಳಲಾರದೆ ನಾನು ಸಾಯುವ ನಿರ್ಧಾರಕ್ಕೆ ಬಂದಿದ್ದೇನೆ. ಇಂತಿ ರಿಪ್ಪನ್ ಮಲ್ಹೋತ್ರಾ. ಹೀಗಂತ ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ. ಸಿಎಂ ಸಾಹೇಬ್ರೆ ಸಿಐಡಿ ತನಿಖೆಗೆ ಆದೇಶ ಮಾಡಿದ್ರೂ ಗೃಹ ಇಲಾಖೆ ಕಾರ್ಯದರ್ಶಿ ಮಿರ್ಜಿರವರಿಗೆ ಇದೇನೂ ಗೊತ್ತಿಲ್ಲವಂತೆ. ರಿಪ್ಪನ್ ಸತ್ತ ಮೇಲೆ ವಿಷಯ ಗೊತ್ತಾಗಿದೆ. ರಿಪ್ಪನ್ ವಿರುದ್ಧ ವೈಟ್ಫೀಲ್ಡ್, ಪೂನಾ ಹಾಗೂ ದಾವಣಗೆರೆಯಲ್ಲಿ ಕೇಸ್ ಇದೆ ಅಂತ ಹೇಳಿದ್ದಾರೆ. ಯಾರ ಬಗ್ಗೆ ಏನ್ ಕ್ರಮ ಕೈಗೊಂಡ್ರೆ ಏನು ಬರುತ್ತೆ ಹೇಳಿ? ರಿಪ್ಪನ್ನಿಂದ ಮೋಸ ಹೋದವರು ತಮ್ಮ ಹಣಕ್ಕಾಗಿ ಪರಿತಪಿಸ್ತಾ ಇದ್ರೆ, ಮತ್ತೊಂದು ಕಡೆ ರಿಪ್ಪನ್ ಮಾಡಿರೋ ತಪ್ಪನ್ನೇ ಪೊಲೀಸರು ಬಂಡವಾಳ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಈಗ ರಿಪ್ಪನ್ ಇಲ್ಲ, ಆದರೆ ಆತನಿಂದ ಅನ್ಯಾಯಕ್ಕೊಳಗಾದವರು ಮತ್ತು ರಿಪ್ಪನ್ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಬೇಕು. ಈಗ ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.